ಇವಾಗಿನ ಮಕ್ಕಳನ್ನ ನೋಡಿ, ತುಂಬ ಜನ ಓದ್ಕೊಂಡು ಕುಂದ್ರ ಅಂತಂದರೆ ಅವರು ಯಾವುದು ಟೈಮ್ ಅಂತ ಏನು ಅಂತ ನೋಡಲ್ಲ, ಬಟ್ ಓದ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಬಟ್ ಓದ್ಕೊಂತ ಕುತ್ಕೊಳ್ಳೋದ್ರಿಂದ ಯಾವ ಟೈಮಲ್ಲಿ ಹೆಂಗೆ ಬೇಕಾದಂಗೆ ಓದ್ಕೊಂತ ಕುಂತ್ರೆ ಅದು ಸ್ಟಡೀಸು ತಲೆಯಲ್ಲಿ ಹೋಗಲ್ಲ. ಓದೋದಕ್ಕಿಂತ ಜಾಸ್ತಿ ನೋಟ್ಸ್ ಬರಿಬೇಕಾಗತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಬರೆಯೋದು. ಓಕೆನಾ? ನೀವು ಕಾಂಪಿಟೇಟಿವ್ ಎಕ್ಸಾಮ್ನ ಈ ಓದ್ಕೊಳ್ಳೋರ್ನೆಲ್ಲ ನೋಡಿ, ಅವ್ರು ಓದೋದಕ್ಕಿಂತ ಜಾಸ್ತಿ ನಾನು ನೋಡ್ಕೊಂಡ್ಬಿಟ್ಟು ಆ ಓದಿದ್ದನ್ನೆಲ್ಲ ಮತ್ತೆ ನೋಟ್ಸ್ ಬರೀತಿರ್ತಾರೆ. ಬಿಕಾಸ್ ಆ ಒಂದು ಬರೆದಿರೋದು ತುಂಬ ಜಲ್ದಿ ನೆನಪು ಉಳಿಯುತ್ತೆ. ಸೊ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಯಾಕಂದರೆ ನೀವು ಓದ್ಕೊಂತ ಕೂತ್ಕೊಂಡಾಗ ನೀವು 2 ತಾಸು ಓದೋದಕ್ಕಿಂತ ಜಾಸ್ತಿ ಒಂದೇ ತಾಸು ಓದ್ಕೊಳ್ಳಿ ಸಾಕು, ಪರವಾಗಿಲ್ಲ. ಬಟ್ ಅದನ್ನು ನೋಟ್ಸ್ ಮಾಡೋಕೆ ಕಲಿತ್ಬಿಟ್ರೆ ಅದು ಇಮಿಡಿಯೇಟಾಗಿ ನಿಮ್ಮ ತಲೆ ಪ್ರಿಂಟಾಗಿ ಉಳಿಯುತ್ತೆ. ಓಕೆನಾ? ಸೊ ಇನ್ನೊಂದು, ಓದೋದಕ್ಕಿಂತ ಮೊದಲು ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಯಾವತ್ತೂ ಮಾಡಬೇಕಾದ ಸ್ಟಡಿಯನ್ನು ಟಾರ್ಗೆಟಿಂಗ್ ಸ್ಟಡಿ ಅಂತೇಳಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಅಭ್ಯಾಸ ಮಾಡಿ. ಅಂದರೆ ಇದು 45 ನಿಮಿಷದಲ್ಲಿ ಕ್ಲೋಸ್ ಆಗಬೇಕು ನನ್ನ ಕಡೆ ಚಾಪ್ಟರ್ ಅಂತಂದರೆ ಅದು 45 ನಿಮಿಷದಲ್ಲಿ ನೀವು ಪೂರ್ತಿ ಅದನ್ನು ಫುಲ್ ಸ್ಟಡಿ ಮಾಡ್ಕೋಬೇಕು. ಆ ಥರ ಬೆಳಿ. ಆ ಥರ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿಕೊಂಡು ನೀವೇನಾದರೂ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೂ ನೀವು ಈಸಿಯಾಗಿ ನೀವು ಇದನ್ನು ತಲೆಯಲ್ಲಿ ಇಟ್ಕೋಬೋದು. ಒಳ್ಳೆಯದಾಗುತ್ತೆ.